ಸೊ ಭೀಮಾ ಸಿನಿಮಾ ಅವತ್ತು ರಾಜ್ಯದ ರಿಲೀಸ್ ಆಗೋದು ಎಲ್ಲ ಕಡೆ ಒಂದು ಉತ್ತಮವಾದ ರೆಸ್ಪಾನ್ಸ್ ಗಿಟ್ಟಿಸ್ತಾ ಇದೆ. ಸೊ ಸಿನಿಮಾದಲ್ಲಿ ಅನೇಕರು ಅಂದ್ರೆ ಹೊಸ ಪ್ರತಿಭೆಗಳು ಗುರುತಿಸಿಕೊಂಡಿರುವಂಥದ್ದು, ಅದರಲ್ಲೂ ಬಹಳ ಮುಖ್ಯವಾಗಿ ಖಳನಟನಾಗಿ ನಟಿಸಿರುವಂತಹ ಸೂರ್ಯ ಅವ್ರನ್ನ ನೋಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಸಕ್ಸಸ್ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಹಾಯ್ ಸೂರ್ಯ, ನಮಸ್ತೆ. ಎಸ್, ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರುವಂಥದ್ದು. ಸೊ ಮೊದಲ ಸಿನಿಮಾದಲ್ಲಿ ಈ ಮಟ್ಟಿಗೆ ಒಂದು ಒಳ್ಳೆ ಒಂದು ಮಾತುಗಳನ್ನ ಕೇಳೋದು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ. ನಾನು ಎಲ್ಲರ ಥರನೇ ಒಬ್ಬ ಹೊಸ ಕಲಾವಿದ. ಆ್ಯಂಡ್ ಮೊದಲನೇ ಅಂದರೆ ಎರಡನೇ ಚಿತ್ರಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಒಬ್ಬನೇ ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಯಾವ ಒಬ್ಬ ಆರ್ಟಿಸ್ಟನ್ನು ಇನ್ನೇನು ಎಕ್ಸ್ಟ್ರಾ ಕೇಳೋದಕ್ಕಾಗಲ್ಲ ಆಡಿಯನ್ಸಿಂದ. ಸೊ ಎಲ್ಲರೂ ಬಂದು ಹೆಂಗೆ ಸಪೋರ್ಟ್ ಮಾಡ್ತೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಈಗ ಈ ಪ್ರತಿಯೊಬ್ಬನೂ ಕನ್ಸ್ಕೊಂಡು ನಾನೊಬ್ಬ ನಟ ಅಂತ ಗುರುತಿಸ್ಲಿ ಅನ್ನೋದಕ್ಕೆ ಮಾತ್ರನೇ. ನನ್ನನ್ನು ಮೊದಲನೇ ಈ ಒಂದು ಪಾತ್ರಕ್ಕೆ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ಆ್ಯಂಡ್ ಏನೇನೋ ಹೆಸರುಗಳೆಲ್ಲ ಕರಿತಿದ್ದಾರೆ. ಖುಷಿ ಆಗುತ್ತೆ ಸರ್. ಈ ಪಾತ್ರ ಹುಡ್ಕೋ ಬಂದಾಗ, ಯಾಕಂದ್ರೆ ನಿಮ್ಮ ತಂದೆಯವರು ಪೊಲೀಸ್ ಅಧಿಕಾರಿ, ಸೊ ಪಾತ್ರ ನೋಡ್ರೆ ವಿಲನ್ ಅಂದ್ರೆ ಮಾಫಿಯಾದಲ್ಲಿ ಸ್ವಲ್ಪ ಹತ್ರದಲ್ಲಿರುವಂತ ಕ್ಯಾರೆಕ್ಟರ್. ಸೊ ಹೇಗೆ ಒಪ್ಕೊಂಡ್ರೆ ತಂದೆಯವ್ರ ಕಡೆಯಿಂದ ಏನ್ ರೆಸ್ಪಾನ್ಸ್ ಇತ್ತು? ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನನ್ನ ತಂದೆಯವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಬಟ್ ಇದಕ್ಕೆ ಉತ್ತರ ಕೊಡ್ತೀನಿ ನಾನು. ತುಂಬ ಖುಷಿ ಆಗುತ್ತೆ ಸರ್. ಯಾರೇ ಹೋಗಿ ನಮ್ಮ ತಂದೆಯನ್ನು ಬೇರೆಯವರು ಅಂತಲ್ಲ, ಎಲ್ಲರ ತಂದೆ ತಾಯಿಗೆ ಹೆಂಗೆ ಖುಷಿ ಆಗುತ್ತೋ ಮಗ ಒಂದು ಒಳ್ಳೆ ಕೆಲಸ ಮಾಡಿದಾಗ, ಹಾಗೇನೆ ಎಲ್ಲರೂ ಖುಷಿ ಆಗ್ತಿದೆ. ಆ್ಯಂಡ್ ಸಾಕಷ್ಟು ಜನ ನನಗೆ ಗೊತ್ತಿದ್ದಿರೋರು ಕೂಡ ತುಂಬ ಖುಷಿಪಟ್ಟು ಬಂದು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಐ ಕಾಂಟ್ ಆಸ್ಕ್ ಫಾರ್ ಮೋರ್ ಅನ್ಸುತ್ತೆ. ಸೊ ತುಂಬ ಖುಷಿ ಆಗುತ್ತೆ ತಂದೆಯವರ ಸಪೋರ್ಟ್ ಕೇಳೋದ್ರೆ. ಯಾಕಂದ್ರೆ ನಿನ್ನೆಯಿಂದ ಎಲ್ಲಿ ಪ್ರತಿ ವೇದಿಕೆಗೂ ಹೋದ್ರು ಕೂಡ ಜೊತೆಗೆ ಬರ್ತಾರೆ. ಇವತ್ತು ಸಿನಿಮಾ ನೋಡಿ ಬಹಳ ಖುಷಿ ಆಗಿದ್ರು. ರೆಸ್ಪಾನ್ಸ್ ಜನ ಬಂದು ನಿಮ್ಮ ಹತ್ರ ಮಾತಾಡ್ತಿರೋ ನೋಡಿ ಖುಷಿ ಪಡ್ತಾ ಇದ್ರು. ಅಂದರೆ ತುಂಬ ಖುಷಿ ಆಗುತ್ತೆ ಆ ಥರ ಒಂದು ತಂದೆ ತಾಯಿ ಪಡೆದಿರೋದಕ್ಕೆ, ಎಸ್ಪೆಷಲಿ ನಮ್ಮ ಆ ಥರ ಒಂದು ತಂದೆಯವ್ರನ್ನ ಪಡೆದಿರೋದಕ್ಕೆ. ಬಿಕಾಸ್ ಈ ಕಡೆ ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಲ್ಲಿ ಸ್ಟ್ರಿಕ್ಟ್ ಆಗೂ ಇರ್ತಾರೆ, ಎಲ್ಲಿ ಫ್ರೆಂಡ್ಲಿ ಆಗಿರ್ಬೇಕು ಹಂಗೆ ಇರುತ್ತೆ. ಹಂಗಿದ್ರೆ ಚೆನ್ನಾಗಿರುತ್ತೆ, ಚೆಂದ ಅನಿಸುತ್ತೆ. ನನಗೆ ಖುಷಿ ಆಗುತ್ತೆ ಸರ್. ಎಲ್ಲೋ ಒಂದ್ ಕಡೆ ಈ ತರದೊಂದು ಮಾಫಿಯಾ ತಂದೆ ಕಡೆಯಿಂದ ಮಾಹಿತಿ ತಗೊಂಡಿದ್ರ ನೀವು ಅಂತ ಹಿಂಗೆಲ್ಲ ನಡೀತಾ ಇದೆ ಬೆಂಗಳೂರು ಅಂತ ಮಹಾನಗರದಲ್ಲಿ. ಸಣ್ಣ ಪುಟ್ಟ ಮಕ್ಕಳು ಕೂಡ ಈ ಡ್ರಗ್ಸ್ ಆಗಲಿ, ಗಾಂಜಾ ಆಗಲಿ, ಈ ಥರ ಅಫೀಮ್ಗಾಗಲಿ, ಅವರು ಹಿಂದೆ ಬೀಳೋದಾಗ್ಲಿ, ಈ ಥರದ್ದೆಲ್ಲ ಮಾರಣಾಂತಿಕ ಸಾಯೋದಾಗ್ಲಿ, ಇದೆಲ್ಲ ವಿಚಾರಗಳು ಕೇಳ್ಪಟ್ಟಿದ್ರ? ಹಾಂ ಸರ್, ಅಂದರೆ ಸಣ್ಣ ಮಟ್ಟದಲ್ಲಿ ಕೇಳ್ಪಟ್ಟದೆ. ಬಟ್ ಅಂದರೆ ಈ ಹಂತಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಸದ್ದಾಗ್ತಿರೋದು ಈಗ ಎಲ್ಲರೂ ಮಾತಾಡ್ತಿರಂಗೆ. ಆ ಒಂದು ವಿಷಯನ ಅಡ್ರೆಸ್ ಮಾಡೋಕ್ಕೆ ಒಂದು ಪ್ರೈಮ್ ಟೈಮ್ ಆಗಿತ್ತು. ಆ್ಯಂಡ್ ನೋಡ್ತಾ ಕೇಳ್ತಾ ಬಂದೀನಿ ಸರ್. ನಾನು ಎಲ್ಲರೂ ಹೆಂಗೆ ಕೇಳಿದಾರೆ ನಾನು ಹಂಗೆ ಕೇಳಿದ್ದೀನಿ. ಬಟ್ ಯಾವ ಹಂತದಲ್ಲಿ ಇತ್ತು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಬಟ್ ಈಗ ಗೊತ್ತಾಯ್ತು. ಸಿನಿಮಾ ವಿಚಾರದಲ್ಲಿ, ಭೀಮಾ ವಿಚಾರದಲ್ಲಿ ಬರೋದಾದ್ರೆ ಒಂದು ಆರಂಭದಿಂದ ಒಂದು ಕ್ರಾಂತಿ ಸೃಷ್ಟಿಯಾಗುತ್ತೆ ಅಂತ ಎಲ್ಲ ಅನ್ಕೊಂಡಿದ್ವಿ. ನಿಜವಾಗೂ ಆ ಕ್ರಾಂತಿಯನ್ನು ಹುಟ್ಟಾಕಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಟ್ಯಾಬ್ಲೆಟ್ ಏನು ಬರುತ್ತಲ್ಲ, ಈಗ ಕ್ಯಾನ್ಸರ್ ರೋಗಿಗಳು ಕೊಡುವಂಥ ಟ್ಯಾಬ್ಲೆಟ್ ಇಂದ ಎಷ್ಟೆಲ್ಲ ಆಗ್ತಾ ಇದೆ ಅನ್ನೋ ವಿಚಾರ. ನನಗೆ ಈ ಒಂದು ವಿಚಾರದ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಇಲ್ದಿರೋದ್ರಿಂದ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ನಾನು ತಿಳ್ಕೊಂಡು ನೆಕ್ಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಆದಾಗ ಬೇಕಾದ್ರೆ ಹೇಳ್ಬೋದು. ನನಗೆ ಗೊತ್ತಿಲ್ಲದೆ ನಾನು ಸುಮ್ಮನೆ ಮಾತಾಡೋದು ತಪ್ಪಾಗುತ್ತೆ ಸರ್. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸಿನಿಮಾ ನೋಡಿ ಜನರಿಂದ ಬಂದಂಥ ರಿಯಾಕ್ಷನ್, ಯಾಕಂದ್ರೆ ಅದೆಲ್ಲ ಗಾಂಜಾ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ಎಲ್ಲ ಒಂದು ಪ್ರತಿಯೊಬ್ಬರು ಯಾರು ಆಡಿಯನ್ಸ್ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಟೈಮಲ್ಲಿ ನಾನು ಹೇಳ್ದಂಗೆ ಈ ಒಂದು ವಿಚಾರನ ಅಡ್ರೆಸ್ ಮಾಡಬೇಕಾಗಿತ್ತು. ಆ ಕೆಲಸ ಆಗಿದೆ ತುಂಬ ಚೆನ್ನಾಗಿ. ಆ್ಯಂಡ್ ಎಲ್ಲರಿಗೂ ಕ್ರೆಡಿಟ್ ಹೋಗಬೇಕು. ಸೊ ಇದು ಖುಷಿ ಆಗುತ್ತೆ ಸರ್. ಆ್ಯಂಡ್ ಎಲ್ಲರೂ ಕನೆಕ್ಟ್ ಆಗ್ತಿದ್ದಾರೆ, ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಿದ್ದಾರೆ. ಸೊ ಥ್ಯಾಂಕ್ ಯು ಜಯಸೂರ್ಯ, ಒಳ್ಳೆ ವರ್ಷ. ಎಸ್, ಇದಿಷ್ಟು ಜಯಸೂರ್ಯ ಅವರ ಮತ್ತು ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕಸ್ ಫಸ್ಟ್ ಬೆಂಗಳೂರು.